ಆನಂದ್ ಸಿಂಗ್ ಮೇಲೆ ಶಾಸಕ ಜೆಎನ್ ಗಣೇಶ್ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಿ ಹೇಳಿಕೆ ನೀಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ತಂಡಗಳನ್ನು ರಚಿಸಲಾಗಿದೆ. 4 ತಂಡಗಳು ಪ್ರತ್ಯೇಕವಾಗಿ ಹುಡುಕಾಟ ನಡೆಸ್ತಾ ಇವೆ. ಘಟನಾ ಸ್ಥಳದಲ್ಲಿನ ಸಿಸಿಟಿವಿ ದೃಶ್ಯಾವಳಿಯನ್ನ ಪಡೆಯಲಾಗಿದೆ. ಪ್ರಕರಣ ಸಂಬಂಧ ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಅವರು ನೀಡಿದ್ದಾರೆ. ಶಾಸಕ ಗಣೇಶ್ ಮೇಲೆ ರೌಡಿ ಶೀಟ್ ತೆರೆಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಎಸ್ಪಿ ಜೊತೆ ಈ ಬಗ್ಗೆ ಮಾಹಿತಿ ಪಡಿತಾ ಇದ್ದೀವಿ. ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅಂದರೆ ಎಂಥ ಪರಿಸ್ಥಿತಿ, ಒಬ್ಬ ಶಾಸಕ ಆತನ ಮೇಲೆ ರೌಡಿ ಶೀಟ್ ತೆಗೆಯೋದೋ ಬೇಡೋ ಅಂತ ಹೇಳಿ ನಾವು ಆ ಜಿಲ್ಲೆಯ ಎಸ್ ಪಿ ಯೊಂದಿಗೆ ಮಾತನಾಡ್ತಾ ಇದ್ದೀವಿ, ಮಾಹಿತಿಯನ್ನು ಪಡಿತಾ ಇದ್ದೀವಿ ಅಂತ ಹೇಳ್ತಾರೆ. ಅಂದರೆ ಈ ವ್ಯಕ್ತಿ ಗಣೇಶ್ ಅನ್ನುವಂಥ ವ್ಯಕ್ತಿಯ ಪರಿಸ್ಥಿತಿ ಯಾವ ಮಟ್ಟಿಗಿದೆ ಈಗ ಅಂತ ಹೇಳಿ ಯೋಚನೆ ಮಾಡ್ಬೋದಾಗಿದೆ. ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿ ನಾವು ಇನ್ಫಾರ್ಮೇಷನ್ ಮೇಲೆ ಈಗ ನಾವು ನಮ್ಮ ಟೀಮ್ಸ್ ಎಲ್ಲಿದ್ದಾರೋ ಸೆಕ್ಯೂರ್ ಮಾಡಿದ್ದೆ ಅಂತ ನಾವು ಕಳಿಸಿದ್ದೀವಿ. ನಾವು ಆ ಕೆಲಸ ಎಷ್ಟು ಟೀಮ್ ಮಾಡಿದ್ದೀರಿ ಸರ್? ಎಷ್ಟು ಟೀಮು? ಒಂದು ಕಂಪ್ಲೀಟ್ 4 ಮಾಡಿದ್ವಿ. 3 ಇತ್ತು, ಇನ್ನೊಂದು ಟೀಮ್ ಮಾಡಿ ಬೇರೆ ಎಲ್ಲೆಲ್ಲೆಲ್ಲ ಹುಡುಕಾಟ ನಡೀತಾ ಇದೆ ಸರ್? ಸಿಕ್ಕಿಲ್ವ ಇನ್ನು? ಎಲ್ಲೆಲ್ಲಿ ಅಂತ ನಾವು ಹೇಳೋಕ್ಕಾಗಲ್ಲ, ಅದು ಇನ್ವೆಸ್ಟಿಗೇಷನಲ್ಲಿದೆ. ನಮ್ಮ ಸಫಿಷಿಯಂಟ್ ಸ್ಟಾಫ್ ನಮ್ಮ ಕ್ರೈಮ್ ಸ್ಟಾಫ್ ಯಾರಿದ್ದಾರೋ ನಮ್ಮ ಆಫೀಸ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಆಫೀಸರ್ ಟೀಮ್ ಮಾಡಿ ರಿಸಲ್ಟಲ್ಲಿ CCTV ಫುಟೇಜ್ ಏನಾದ್ರು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ? ಅದು ನೋಡ್ತಾ ಇದ್ದೀವಿ ನಾವೆಲ್ಲ. ಅದು ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಬರುತ್ತೆ, ಮಾಡ್ತಾ ಇದ್ದೀವಿ. ಸಚಿವರು ಅದು ಸ್ಟೇಟ್ಮೆಂಟಲ್ಲಿ ಆವಾಗ ಯಾರು ಬೆಳೆಸಿದ್ರಂತ ಹೆಸರು ಮೆನ್ಷನ್ ಮಾಡಿದ್ದಾರೆ. ಅದು ಕಂಪಲ್ಸರಿ, ಅದು ಅವರೆಲ್ಲ ಸ್ಟೇಟ್ಮೆಂಟ್ ಮಾಡ್ತೀವಿ. ಆ ಸ್ಟೇಟ್ಮೆಂಟಲ್ಲಿ ಘಟನೆ ಬಗ್ಗೆ ಅವ್ರು ಏನು ನೋಡಿದಾರೋ ಅವ್ರು ಹೇಳಿಕೆ ಕೊಡ್ತಾರೆ. ಆ ಜೊತೆಯಲ್ಲಿ ಇನ್ನೂ ಬೇರೆ ಯಾರಿದ್ರೂ ಆ ಘಟನೆ ನಡೆಯುವ ಸಮಯದಲ್ಲಿ ನೋಡಿದವರಾಗಲಿ ಅಲ್ಲಿ ಏನಿದ್ರೆ ಅವರುಗಳನ್ನು ದೂರವಾಗಿ ಹೇಳಿಕೆ ಅದು FIR ಅಂದರೆ ಅದು ಕಂಪ್ಲೇಂಟ್ ಸ್ಟೇಟ್ಮೆಂಟಲ್ಲಿ ಇವರು ಈ ನಮಗೆ ಬೆಳೆಸಿದ್ದಾರೆ, ಇವರು ಗಣೇಶ್ ಅವರು ನಮಗೆ ಅಸಲ್ಟ್ ಮಾಡೋ ಸಮಯದಲ್ಲಿ ಅವರು ಬೆಳೆಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಮೆನ್ಷನ್ ಮಾಡಿದ್ದಕ್ಕೆ ಅವರು ಯಾರು ಇದ್ದಾರೆ, ಯಾಕಂದರೆ ಪ್ರೆಸೆಂಟ್ ಯಾರಿದ್ದಾರೆ ಅವ್ರು ನೋಡ್ತಾರೆ, ಅವ್ರು ಏನು ಹೇಳಿಕೆ ಕೊಡ್ತಾರೋ, ಏನು ಇನ್ಸಿಡೆಂಟ್ ನೋಡಿದ್ದು. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಇಲ್ಲಿ SP ರಮೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಟೀಮ್ ಮಾಡಿದ್ದೀವಿ ಅನ್ನುವಂಥ ವಿಚಾರ. ಎಲ್ಲಕ್ಕಿಂತ ದುರಂತ ಅಂದರೆ ಗಣೇಶದು ರೌಡಿ ಶೀಟ್ ಓಪನ್ ಮಾಡಬೇಕಾ ಬೇಡವಾ ಅಂತ ಹೇಳೋ ಒಬ್ಬ ಶಾಸಕನ ಬಗ್ಗೆ SP ಜೊತೆ ಮಾಹಿತಿ ಪಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ದುರಂತ ಯಾವ್ದು ಬೇಕು ಅಂತ ಒಬ್ಬ ಶಾಸಕ ಅನ್ಸ್ಕೊಂಡವನಿಗೆ. ಅಮರ್ ಪ್ರಸಾದ್, ಆನಂದ್ ಸಿಂಗ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಬಂಧನಕ್ಕೋಸ್ಕರ ವಿಶೇಷ ತಂಡಗಳನ್ನ, ಅದರಲ್ಲೂ ಪ್ರಮುಖ 4 ವಿಶೇಷ ತಂಡಗಳನ್ನ ರಚನೆ ಮಾಡಿದೀವಿ ಅಂತ ರಾಮನಗರ SP ಅವರು ರಮೇಶ್ ಮಾನೋತ್ರ ಸ್ಪಷ್ಟಪಡಿಸಿರೋದು. ಜೊತೆಗೆ ಈಗಾಗಲೇ 4 ತಂಡಗಳನ್ನು ಕೂಡ ಬೇರೆ ಬೇರೆ ಕಳಿಸಿದೀವಿ, ಶೀಘ್ರದಲ್ಲೇ ಬಂಧಿಸ್ತೀವಿ. ಜೊತೆಗೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ರಾಜಕೀಯ ಒತ್ತಡಗಳು ಕೂಡ ಕೇಳಿಬರ್ತಿತ್ತು. ಈ ಹಿನ್ನೆಲೆಯಲ್ಲಿ ಇದುವರೆಗೂ ಬಂಧಿಸಿಲ್ಲ ಗಣೇಶ್ನ ಅಂತಾನು ಕೂಡ ಕೇಳಿಬರ್ತಿದ್ವಿ. ಈ ಒಂದು ವಿಚಾರಕ್ಕೂ ಸ್ಪಷ್ಟಪಡಿಸೋದು, ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿ ನಮಗೆ ರಾಜಕೀಯ ಒತ್ತಡವಿಲ್ಲ, ನಾವು ನಮ್ಮ ಕೆಲಸಗಳನ್ನು ಕೂಡ ಮಾಡ್ತಾ ಇದೀವಿ. ಈಗಾಗಲೇ ಯಾವಾಗ ಈ ಒಂದು ಗಲಾಟೆ ಆಯ್ತು, ಈ ಒಂದು ವಿಚಾರಗಳು ತಿಳಿದ ತಕ್ಷಣ ನಮ್ಮ ಪೊಲೀಸ್ನು ಕೂಡ ಆಸ್ಪತ್ರೆಗೆ ಕಳಿಸಿದ್ವಿ. ಅಲ್ಲಿ ಅವರ ಒಂದು ಹೇಳಿಕೆ ಪಡ್ಕೊಂಡು ಈಗ FIR ಕೂಡ ದಾಖಲಿಸಿಕೊಂಡು ಆ ನಿಟ್ಟಿನಲ್ಲೇ ಕೂಡ ತನಿಖೆಯನ್ನು ಮುಂದುವರಿಸಿದ್ವಿ. ಜೊತೆಗೆ ಶೀಘ್ರದಲ್ಲೇ ಕೂಡ ಬಂಧಿಸ್ತೀವಿ ಅಂತಾರೆ. ಜೊತೆಗೆ ಈಗಾಗಲೇ ಆನಂದ್ ಸಿಂಗ್ ಗಣೇಶ್ ಮೇಲೆ ಹಿಂದೆ ಕೂಡ ರೌಡಿ ಶೀಟರ್ ಓಪನ್ ಆಗಿತ್ತು, 2015ರಲ್ಲಿ ಕ್ಲೋಸ್ ಆಗಿತ್ತು. ಈ ಒಂದು ಹಲ್ಲೆ ಪ್ರಕರಣ ನಂತರದಲ್ಲಿ ಈಗ ರೌಡಿ ಶೀಟರ್ ಓಪನ್ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ, ಈ ಒಂದು ವಿಚಾರವಾಗಿ ಅಲ್ಲಿ ಯಾವ್ಯಾವೆಲ್ಲ ಗಲಾಟೆಗಳು ನಡೆದಿವೆ, ಈ ಹಿಂದೆಲ್ಲ ಏನಿತ್ತು, ಬಳ್ಳಾರಿ SP ಅವರ ಜೊತೆಲೆ ಮಾಹಿತಿಯನ್ನು ಪಡ್ಕೊಂಡು ಆ ನಂತರದಲ್ಲಿ ಇಲ್ಲಿ ನಾವು ರೌಡಿ ಶೀಟರ್ ಓಪನ್ ಮಾಡೋ ವಿಚಾರವಾಗಿ ಕೂಡ ಚಿಂತನೆ ನಡೆಸ್ತಿದೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಅಲ್ಲಿ ಹಿಂದೆ ನಡೆದಂತ ಘಟನಾವಳಿಗಳು, ಅಲ್ಲಿ ಯಾವೆಲ್ಲ ವಿಚಾರಗಳಲ್ಲಿ ಇವ್ರ ಮೇಲೆ ಪ್ರಕರಣಗಳಿವೆ, ಅವೆಲ್ಲವನ್ನೂ ಕೂಡ ಮಾಹಿತಿ ತಗೊಂಡು ಇಲ್ಲಿ ನಾವು ರೌಡಿ ಶೀಟರ್ ಓಪನ್ ಮಾಡೋ ವಿಚಾರದ ಕೂಡ ಮುಂದುವರಿಸ್ತೀವಿ ಅಂತೇಳಿ ರಾಮನಗರ SP ಸ್ಪಷ್ಟಪಡಿಸಿರುವಂತದ್ದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಶಾಂತ್.